ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನಿಮ್ಮ ಹತ್ರ ಯಾವ್ಯಾವ ಗೊಬ್ಬರ ಸಿಗುತ್ತೆ ಅಂತ ಕೇಳ್ತಾ ಇದ್ರಿ, ಹಾಗಾಗಿ ಈ ವಿಡಿಯೋದಲ್ಲಿ ಗೊಬ್ಬರಗಳು ಯಾವ್ಯಾವ ಗೊಬ್ಬರ ಇದೆ ಅಂತಲೂ ಸಹ ತಿಳಿಸ್ತಾ ಇದ್ದೀನಿ ನೋಡಿ. NPK, ಎಪ್ಸಮ್ ಸಾಲ್ಟು, ರೋಸ್ ಮಿಕ್ಸು ಮತ್ತು ಪಾಟಿಂಗ್ ಮಿಕ್ಸು, ಮತ್ತು ಬೇವಿನ ಹಿಂಡಿ, ಕಡಲೆಕಾಯಿ ಹಿಂಡಿ, ಇನ್ನು ವರ್ಮಿ ಕಾಂಪೋಸ್ಟು, ಪಾಟಿಂಗ್ ಮಿಕ್ಸು, ಮತ್ತು ಇನ್ನು ತರಕಾರಿ ಬೀಜ ಮತ್ತು ಸೊಪ್ಪಿನ ಬೀಜಗಳು ಇದೆಲ್ಲನೂ ಸಹ ಸಿಗುತ್ತೆ ನಮ್ಮ ಹತ್ರ. ನಿಮಗೇನಾದರೂ ಬೇಕಿತ್ತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ನೀವು ವಾಟ್ಸಪ್ ಮಾಡಿ ಬುಕ್ ಮಾಡ್ಕೋಬೋದು. ಇನ್ನು ಇವತ್ತು ಸ್ವಲ್ಪ ಗಿಡಗಳನ್ನೆಲ್ಲ ಜೋಡಿಸೋಣ ಅಂತ ಅಂದ್ಬಿಟ್ಟು ತೆಗೆದಿಡ್ತಾ ಇದ್ದೆ. ಅಲ್ಲಿ ತೆಗೆದಿಡಬೇಕಾದ್ರೆ ಒಂದು ಶಂಕುಧೂಳು ಕಾಣಿಸ್ತು ದಪ್ಪದು. ನನಗೆ ಅದು ನೋಡಿನೇ ಭಯ ಆಗೋಯ್ತು. ಹಂಗಾಗಿ ಅದೆಲ್ಲನೂ ಎಲ್ಲ ಗಿಡಗಳನ್ನೂ ಚೆಕ್ ಮಾಡಿ ಆ ಶಂಕುಧೂಳು ಏನಾದರೂ ಇದೆಯಾ ಅಂತ ಚೆಕ್ ಮಾಡಿ ಎಲ್ಲನೂ ಕ್ಲೀನ್ ಮಾಡಿದ್ದಾಯಿತು ನೋಡಿ. ಈ ಥರ ಎಲ್ಲನೂ ಚೆಕ್ ಮಾಡಿ ಆ ಶಂಕುಧೂಳು ಎಲ್ಲನೂ ನೋಡಿ ಇದರಲ್ಲಿ ಮರದಲ್ಲಿ ಹಾಕ್ಬಿಟ್ಟು ಅದಕ್ಕೆ ಇದು ಸಣ್ಣ ಉಪ್ಪಿರುತ್ತಲ್ಲ, ಆ ಉಪ್ಪನ್ನ ಅದ್ರ ಮೇಲೆ ಸುರಿದ್ಬಿಡಿ, ಸತ್ತೋಗ್ಬಿಡುತ್ತೆ. ಇದು ಶಂಕುಧೂಳು ಏನಾದರೂ ಇತ್ತು ಅಂದರೆ ಅದು ಮರಿಯೆಲ್ಲ ಮಾಡಿ ತುಂಬ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಇವತ್ತು ಅದೆಲ್ಲನೂ ಚೆಕ್ ಮಾಡಿದೆ. ಅಂದರೆ ನನ್ನ ಗಾರ್ಡನ್ನಲ್ಲಿ ಏನು ಇರಲಿಲ್ಲ, ಈ ಗಿಡಗಳನ್ನ ತಂದಿದ್ವಲ್ಲ, ಹಾಗಾಗಿ ಆ ಗಿಡದಲ್ಲಿ ಇತ್ತು. ಹಾಗಾಗಿ ಅದೆಲ್ಲನೂ ತೆಗೆದು ನೋಡಿ ಈ ಥರ ಉಪ್ಪು ಹಾಕ್ಬಿಡಿ ಅದ್ರ ಮೇಲೆ. ನೋಡಿ ಈ ಥರ ಎಲ್ಲ ನೋಡಿ ಒದ್ದಾಡ್ತಾ ಇದ್ದಾವೆ ನೋಡಿ, ಸಾಯೋದಕ್ಕೆ ಅಂತ ಎಲ್ಲ ಒದ್ದಾಡ್ತಾ ಇದ್ದಾವೆ. ಅದರಲ್ಲಿ ಲೋಳಿ ಇರುತ್ತಲ್ಲ, ಆ ಲೋಳಿ ಎಲ್ಲ ಬಿಟ್ಟೋಗ್ಬಿಡುತ್ತೆ. ಈ ಉಪ್ಪನ್ನ ಅದ್ರ ಮೇಲೆ ಹಾಕ್ತು ಅಂದರೆ ಆ ಲೋಳಿ ಎಲ್ಲ ಬಿಟ್ಟೋಗಿ ಅವು ಸತ್ತೋಗುತ್ತೆ ನೋಡಿ. ಅದೆಲ್ಲನೂ ತೆಗೆದು ಕ್ಲೀನ್ ಮಾಡಿ ಮತ್ತು ಕಸ ಗುಡಿಸೋಷ್ಟೊಳಗನೆ ಮಧ್ಯಾಹ್ನ ಆಗೋಯ್ತು. ಅದರಲ್ಲೂ ಇವತ್ತು ಸ್ವಲ್ಪ ಗ್ಯಾಸ್ ಆಫೀಸ್ ಹತ್ರನೂ ಬೇರೆ ಹೋಗಬೇಕಾಗಿತ್ತು. ಇದು ಅರ್ಧಂಬರ್ಧ ಕೆಲಸ ಮಾಡಿ ಗಾರ್ಡನಲ್ಲಿ ಹಂಗೆ ಬಿಟ್ಬಿಟ್ಟು ಮತ್ತೆ ಗ್ಯಾಸ್ ಆಫೀಸ್ ಹತ್ರ ಹೋಗಿ ಅಲ್ಲಿಂದ ಬಂದು ನಂದು ಆಧಾರ್ ಬೇರೆ ಅಟ್ಯಾಚ್ ಆಗಿರಲಿಲ್ವಂತೆ. ಹಾಗಾಗಿ ಅಲ್ಲಿಗೆ ಹೋಗಿ ನಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಎಲ್ಲ ಕೊಟ್ಟು ಅಲ್ಲಿ ಅಟ್ಯಾಚ್ ಮಾಡಿಸಿ ಮತ್ತೆ ಬಂದು ಗಾರ್ಡನ್ ಕೆಲಸ ಮಾಡೋಷ್ಟೊಳಗನೆ ಸಂಜೆನೇ ಆಗೋಯ್ತು ನೋಡಿ. ಬಂದು ಅದೆಲ್ಲನೂ ಕ್ಲೀನ್ ಮಾಡಿ ಮತ್ತು ಇವತ್ತು ಸ್ವಲ್ಪ ಸೇವಂತಿಗೆ ಸಸಿಗಳೆಲ್ಲ ಇತ್ತು, ಹಾಗಾಗಿ ಅದನ್ನೆಲ್ಲ ಬೇರೆ ಪಾಟಿಗೆ ಶಿಫ್ಟ್ ಮಾಡಿದ್ದಾಯಿತು. ಯಾಕೆಂದರೆ ಈಗ ಒಂದು ಸೇವಂತಿಗೆ ಗಿಡದಿಂದ ನಾವು ಸುಮಾರು ಸಸಿಗಳನ್ನೂ ಮಾಡ್ಕೋಬೋದು ಅಂತ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಸಹ ತಿಳಿಸಿದ್ದೀನಿ. ಇವತ್ತು ಅದನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ. ನಾನು ಒಂದೇ ಸಸಿ ಇಟ್ಟಿದ್ದು ಇವೆಲ್ಲ ನೋಡಿ ಎಷ್ಟೊಂದು ಸಸಿಗಳೆಲ್ಲ ಬೆಳ್ಕೊಂಡಿದೆ. ಹಾಗಾಗಿ ಇಷ್ಟೊಂದು ಸಸಿ ಇದ್ದಾಗ ಅದರಲ್ಲಿ ಜಾಸ್ತಿ ಸಸಿ ಬಂದಿರುತ್ತಲ್ಲ, ಗುಂಪಾಗಿರುತ್ತೆ ನೋಡಿ, ಅದನ್ನೆಲ್ಲ ತೆಗೆದು ನಾನು ಸಪ್ರೇಟ್ ಮಾಡ್ತಾಯಿದ್ದೀನಿ. ಇವು ವೈಟು ಅಂದರೆ ದಪ್ಪನಾಗಿ ಹೂ ಬಿಡುತ್ತೆ ನೋಡಿ, ವೈಟು ಆ ಥರ ಸೇವಂತಿಗೆ. ಇದು ಸುಮಾರು ಪಾಟಲ್ಲೂ ಇದೇ ಥರ ಬಂದಿದ್ದಾವೆ. ಹಾಗಾಗಿ ನಾನು ಅದು ಜಾಸ್ತಿ ಬಂದಿರೋ ಸೇವಂತಿಗೆ ಗಿಡಗಳನ್ನೆಲ್ಲ ತೆಗೆದು ನಾನು ಬೇರೆ ಪಾಟಿಗೆ ಹಾಕಿರ್ತೀನಿ. ಈ ಥರ ಸೇವಂತಿಗೆ ಸಸಿಗಳನ್ನೇ ನಾನು ನಿಮಗೆ ಕಳಿಸ್ಕೊಡೋದು. ನೀವು ಈ ಥರ ಒಂದು ಸಸಿ ಇಟ್ಟರೂ ಸಾಕು, ಇದರಿಂದ ಈ ಥರ ಸುಮಾರು ಸಸಿಗಳನ್ನೂ ಮಾಡ್ಕೋಬೋದು ನೋಡಿ. ಎಷ್ಟೊಂದು ಸಸಿಗಳೆಲ್ಲ ಬಂದಿದೆ, ನೋಡೋಕ್ಕಂತೂ ಅಷ್ಟು ಖುಷಿಯಾಗುತ್ತೆ. ಹಾಗಾಗಿ ಇವತ್ತು ನೋಡಿ ಇದು ಪಾಟಲ್ಲೂ ಸಹ ಇದೆ, ನಾನು ಕೆಲವೊಂದು ಕವರ್ಗಳಲ್ಲೂ ಹಾಕಿದ್ದೀನಿ ನೋಡಿ. ಈ ಪಾಟಲ್ಲಂತೂ ಎಷ್ಟೊಂದು ಸಸಿಗಳೆಲ್ಲ ಬಂದಿದೆ ನೋಡಿ. ಈ ಥರ ಇದ್ದಾಗ ನಾವು ತೆಗೆದುಬಿಡಬೇಕು ಸಸಿಗಳೆಲ್ಲನೂ, ಯಾಕೆಂದರೆ ಅದು ಬೆಳೆಯೋದಕ್ಕೆ ಅವಕಾಶ ಆಗೋದಿಲ್ಲ. ಹಾಗಾಗಿ ಆ ಸಸಿಗಳೆಲ್ಲನೂ ತೆಗೆದು ಬೇರೆ ಪಾಟಿಗೆ ಹಾಕೋಂತು ಅಂದರೆ ಸುಮಾರು ಗಿಡಗಳನ್ನೂ ಸಹ ನಾವು ಮಾಡ್ಕೋಬೋದು. ಹಾಗಾಗಿ ಇವತ್ತು ಈ ಪಾಟಿಂದ ತೆಗಿತಾ ಇದ್ದೀನಿ. ಇದನ್ನು ನಾನು ಒಂದೇ ಒಂದು ಸಸಿ ಇಟ್ಟಿದ್ದು, ಆ ಒಂದು ಸಸಿಯಿಂದ ನೋಡಿ ಎಷ್ಟೊಂದು ಸಸಿಗಳಾಗಿದೆ. ಸೇವಂತಿಗೆ ಗಿಡ ಕಳಿಸಿದ್ದೀನಲ್ಲ, ಪ್ರತಿಯೊಬ್ಬರಿಗೂ ನಾನು ಇದೇ ಥರ ಸಸಿನೇ ಕಳಿಸಿರೋದು. ಅದರಲ್ಲೂ ಪಕ್ಕದಲ್ಲಿ ಸಸಿ ಬಂದಿರೋಂತಹ ಸಸಿಗಳನ್ನೇ ನಾನು ಕಳಿಸಿದ್ದೀನಿ ನೋಡಿ. ಎಷ್ಟೊಂದು ಸಸಿಗಳು, ನೋಡೋಕ್ಕಂತೂ ಅಷ್ಟು ಖುಷಿಯಾಗುತ್ತೆ. ಈ ಥರ ಇದ್ದಾಗ ಯಾರಿಗೆ ತಾನೇ ಖುಷಿ ಆಗಲ್ಲ ಹೇಳಿ. ಸೇವಂತಿಗೆ ಗಿಡಗಳನ್ನ ನೀವು ಒಂದು ಸತಿ ಹಾಕ್ಕೊಂಡು ಉಳಿಸ್ಕೊಂತು ಅಂದರೆ ಅವು ನಾವು ಬದುಕಿರೋವರೆಗೂ ಗಿಡಗಳು ಹೋಗೋದಿಲ್ಲ, ಇರುತ್ತೆ. ಹಾಗಾಗಿ ನಾನು ನನ್ನ ಗಾರ್ಡನಲ್ಲಿ ಸುಮಾರು ಗಿಡಗಳನ್ನೂ ಸಹ ನಾನು ಮಾಡ್ಕೊಂಡಿದ್ದೀನಿ. ಇವಾಗಿಂದನೇ ನೀವು ಈ ಸೇವಂತಿಗೆ ಸಸಿಗಳೆಲ್ಲ ತಗೊಂಡು ಹಾಕ್ಕೊಂಡು ಅದಕ್ಕೆ ಚೆನ್ನಾಗಿ ಆರೈಕೆ ಮಾಡ್ತು ಅಂದರೆ ಮಳೆಗಾಲಕ್ಕಂತೂ ನೀವು ನಿರೀಕ್ಷೆಗಿನ್ನ ಹೆಚ್ಚಾಗಿ ಹೂವೆಲ್ಲ ಬರುತ್ತೆ. ಯಾಕೆಂದರೆ ಇದೆಲ್ಲ ನನಗೆ ಅನುಭವ ಆಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನನ್ನ ಗಾರ್ಡನಲ್ಲಿ ನೀವು ನೋಡಿರ್ಬೋದು, ಹಳೆ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ಎಷ್ಟೊಂದು ಹೂವುಗಳು, ಅದರಲ್ಲೂ ರಾಶಿ ಸೇವಂತಿಗೆ ಹೂವುಗಳು. ಆ ಮಳೆ ಬರೋ ಇದಕ್ಕೆ ಆ ಹೂವೇ ಎಲ್ಲ ಬಾರಾಗಿ ಬಿದ್ದೋಗ್ಬಿಟ್ಟಿರುತ್ತೆ, ಅಷ್ಟು ಚೆನ್ನಾಗಿ ಹೂವೆಲ್ಲ ಬರುತ್ತೆ. ಇಷ್ಟು ಇದರಲ್ಲೇ ಎಷ್ಟು ಸಸಿಗಳು ಸಿಗುತ್ತೆ ನನಗೆ ಅಂದರೆ ಒಂದು 20-30 ಸಸಿಗಳೇನೋ ಸಿಗುತ್ತೆ. ಅದರಲ್ಲೂ ನಾನು ಹಾಕಿದ್ದು ಎಷ್ಟು ಸಸಿ ಹೇಳಿ, ಇದರಲ್ಲಿ ಒಂದೇ ಒಂದು ಸಸಿ. ಆ ಒಂದು ಸಸಿಯಿಂದ ನನಗೆ 20-30 ಸಸಿ ಸಿಗುತ್ತೆ ಅಂದರೆ ಎಷ್ಟು ಖುಷಿಯಾಗುತ್ತೆ ಹೇಳಿ. ತುಂಬಾ ಹಾರ್ಡ್ ವರ್ಕ್ ಮಾಡ್ತೀರಾ, ತುಂಬ ಕಷ್ಟಪಡ್ತೀರಾ, ಯಾವಾಗಲೂ ನೀವು ಗಾರ್ಡನಲ್ಲೇ ಇರ್ತೀರಾ. ಅದರಲ್ಲೂ ಎಷ್ಟೇ ಬಿಸಿಲಿದ್ರೂ ಕೆಲಸ ಮಾಡ್ತಿರ್ತೀರಾ. ನಾವು ನಿಮ್ಮ ವೀಡಿಯೋನ ರೆಗ್ಯುಲರಾಗಿ ನೋಡ್ತೀವಿ ಅಂತಲೂ ಹೇಳ್ತೀರಾ, ತುಂಬ ಖುಷಿಯಾಗುತ್ತೆ. ಅದರಲ್ಲೂ ನೀವು ನನ್ನ ಮೇಲೆ ಇಟ್ಟಿರೋಂತಹ ಪ್ರೀತಿಗೆ ತುಂಬ ಧನ್ಯವಾದಗಳು.
ನೋಡಿ ಇದರಲ್ಲಿ ಎಷ್ಟೊಂದು ಸೇವಂತಿಗೆ ಸಸಿಗಳೆಲ್ಲ ಇದ್ದಾವೆ ಅಂತ ನೋಡಿ. ಅವೆಲ್ಲನೂ ನಾನು ಇವಾಗ ಸಪ್ರೇಟ್ ಮಾಡ್ತಾ ಇದ್ದೀನಿ. ಕೆಲವೊಂದನ್ನು ನಾನು ಇವಾಗ ಸ್ವಲ್ಪ ದೊಡ್ಡ ಪಾಟ್ಗೆ ಹಾಕ್ತೀನಿ, ಮತ್ತು ಕೆಲವೊಂದನ್ನು ಚಿಕ್ಕ ಚಿಕ್ಕ ಪಾಟಲ್ಲಿ ಹಾಕಿ ಸ್ವಲ್ಪ ಗ್ಲಾಸಲ್ಲೂ ಸಹ ಇಡ್ತೀನಿ. ಅಂದರೆ ತುಂಬ ಚಿಕ್ಕದಿರೋ ಅಂಥದ್ದನ್ನು ಗ್ಲಾಸಲ್ಲಿ ಇಡ್ತೀನಿ. ನನ್ನ ಹತ್ರ ಗಿಡಗಳನ್ನ ಸ್ಟಾರ್ಟಿಂಗ್ ತಗೊಂಡಿದ್ದು ಪಾಟ್ಗಳು ಎಲ್ಲ ತಗೊಂಡಿದ್ದು ಅಂದರೆ ತುಮಕೂರವರೊಬ್ಬರು ಸುಮಲತಾ ಅಂತ, ಮತ್ತು ಇನ್ನು ಚಿಕ್ಕಮಂಗ್ಳೂರವರು ಅಶ್ವಿನಿ ಅವರು. ಸ್ಟಾರ್ಟಿಂಗು ಅವರು ನನ್ನ ಹತ್ರ ತಗೊಂಡಿದ್ದಕ್ಕೆ ಇನ್ನೂ ರೆಗ್ಯುಲರಾಗಿ ತಗೊಳ್ತಾನೆ ಇದ್ದಾರೆ. ನನ್ನ ಹತ್ರ ಯಾವುದು ಹೊಸ ಗಿಡ ಬರುತ್ತೆ ನೋಡಿ ಆ ಗಿಡಗಳನ್ನ ತಗೊತಿದ್ದಾರೆ. ತುಂಬ ಖುಷಿನೂ ಆಗುತ್ತೆ. ಅದರಲ್ಲೂ ಸುಮಲತಾ ಅನ್ನೋರು, ಅವರು ಎಷ್ಟು ನನಗೆ ಧೈರ್ಯ ಹೇಳ್ತಾರೆ ಅಂದರೆ, ಮೇಡಮ್ ನೀವು ಪಡೋ ಕಷ್ಟಕ್ಕೆ ದೇವರು ನಿಮಗೆ ಫಲ ಅಂತೂ ಸಿಕ್ಕೇ ಸಿಗುತ್ತೆ, ಯೋಚನೆ ಮಾಡಬೇಡಿ ಅಂತಲೂ ಹೇಳ್ತಾರೆ. ಹೆಚ್ಚು ಕಮೆಂಟಲ್ಲಿ ಹಾಕೋದಿಲ್ಲ, ಅಂದರೆ ನಂದು ವಾಟ್ಸಪ್ಪು, ಅದರಲ್ಲಿ ವಾಟ್ಸಪ್ ನಂಬರಲ್ಲಿ ವಾಟ್ಸಪ್ ಮಾಡ್ತಾರೆ. ಅವರು ಒಂದೊಂದು ವಾಟ್ಸಪ್ಪಲ್ಲಿ ಮಾಡೋ ಮೆಸೇಜ್ ನೋಡಿದ್ರೆ ಒಂದು ರೀತಿ ತುಂಬಾ ಖುಷಿಯಾಗುತ್ತೆ, ಒಂದು ರೀತಿ ಧೈರ್ಯನೂ ಬರುತ್ತೆ. ಸುಮಾರು ಸತಿ ನಾನು ಅವರಿಗೆ ಗಿಡಗಳನ್ನ ನಾನೇ ತೊಗೊಂಡೋಗಿ ಕೊಟ್ಟಿದ್ದೀನಿ, ಮತ್ತು ಅವರು ಮನೆ ಹತ್ರ ಬಂದು ಎಲ್ಲ ಗಿಡಗಳನ್ನ ತೊಗೊಂಡೋಗಿದ್ದಾರೆ. ಅಂದರೆ ಅವರು ನನ್ನ ವೀಡಿಯೋ ಮಾಡ್ತೀನಿ ಮೇಡಮ್ ಅಂದಿದ್ದಕ್ಕೆ ಅವರು ಇಲ್ಲ ಮೇಡಮ್ ನಾನು ವೀಡಿಯೋಗೆಲ್ಲ ಬರೋದಿಲ್ಲ ಅಂತಲೂ ಅಂದರು. ಅಂದರೆ ಎಷ್ಟು ಒಳ್ಳೆ ಮನಸ್ಸಿದೆ ಅವರಿಗೆ ಅಂದರೆ, ನನಗೆ ಎಷ್ಟು ಧೈರ್ಯ ಹೇಳ್ತಾರೆ ಅಂದರೆ ನಿಜಕ್ಕೂ ಹೇಳೋಕ್ಕೆ ಆಗೋದಿಲ್ಲ, ಅಷ್ಟು ತುಂಬಾ ಒಳ್ಳೆ ಮನಸ್ಸಿದೆ ಅವರಿಗೆ. ಮೊನ್ನೆ ನಾನು ನಮ್ಮ ಮನೆಯವರಿಗೆ ಹುಷಾರಿಲ್ಲ ಹಾಸ್ಪಿಟ್ಲಿಗೆ ಹೋಗಿದ್ವಿ ಅಂತ ವೀಡಿಯೋ ಹಾಕಿದ್ನಲ್ಲ, ಆ ವಿಡಿಯೋನೂ ನೋಡಿ ಅವರು ತುಂಬಾ ನೊಂದ್ಕೊಂಡ್ರು. ಯಾವಾಗಲೂ ನಾನು ನಿಮ್ಮ ಜೊತೆ ಇರ್ತೀನಿ, ಧೈರ್ಯವಾಗಿರ್ರಿ, ದೇವರು ನಿಮಗೆ ಯಾವತ್ತೂ ಮೋಸ ಮಾಡಲ್ಲ, ನಿಮ್ಮ ಕೈ ಬಿಡೋದಿಲ್ಲ ದೇವರು ಅಂತಲೂ ನನಗೆ ಅಷ್ಟು ಧೈರ್ಯ ಹೇಳಿದ್ರು ಅವರು. ಆ ಸಸಿಗಳನ್ನೆಲ್ಲನೂ ತೆಗೆದು ನಾನು ಕೆಲವೊಂದನ್ನ ನೋಡಿ ಈ ಥರ ಕವರ್ಗಳು ಇಡ್ತೀನಿ, ಮತ್ತು ಇನ್ನು ಕೆಲವು ಸಣ್ಣ ಸಣ್ಣ ಸಸಿಗಳಿರುತ್ತಲ್ಲ ಅದನ್ನು ನಾನು ಗ್ಲಾಸಲ್ಲಿ ಇಡ್ತೀನಿ. ಇನ್ನು ಈ ಥರ ದೊಡ್ಡ ದೊಡ್ಡ ಸಸಿಗಳನ್ನ ನಾನು ಪಾಟಲ್ಲೇ ಇಡ್ತೀನಿ. ಏಕೆಂದರೆ ಅದೇ ಪಾಟಿಗೆ ನಾನು ಒಂದು ಬೇರು ಹಾಕಿದ್ರೂ ಸಾಕು ಚೆನ್ನಾಗಿ ಬರುತ್ತೆ. ಆವಾಗಲೇ ತೋರಿಸ್ತೆ ನೋಡಿ ನಾನು ಬೇರು ಥರ ಇದೆಯಲ್ಲ, ಅದೊಂದು ಬೇರು ಹಾಕಿದ್ರೂ ಸಾಕು ಸುಮಾರು ಸಸಿಗಳು ಮಾಡ್ಕೋಬೋದು. ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ಒಂದು ಬೇರಿಂದನೂ ನಾವು ಎಷ್ಟೊಂದು ಸಸಿಗಳನ್ನ ಮಾಡ್ಕೋಬೋದು ಅಂತ. ನಾನು ಇದೇ ರೀತಿಯೇ ಒಂದೇ ಒಂದು ಸಸಿ ಹಾಕ್ಬಿಟ್ಟು ನಾನು ಇಷ್ಟೊಂದು ಸಸಿಗಳನ್ನ ಮಾಡ್ಕೊಂಡಿರೋದು. ಇನ್ನು ಸೇವಂತಿಗೆ ಗಿಡ ಆಗಲಿ, ಮತ್ತು ದಾಸವಾಳ ಗಿಡ ಆಗಲಿ, ಗೊಬ್ಬರಗಳಾಗಲಿ, ಮತ್ತು ತರಕಾರಿ ಬೀಜ, ಸೊಪ್ಪಿನ ಬೀಜ ಈ ಥರ ಬೇಕಿತ್ತು ಅಂದರೆ ನಿಮಗೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಅದಕ್ಕೆ ವಾಟ್ಸಪ್ ಮಾಡಿ. ನೋಡಿ ಅಲ್ಲಿ ನಾನು ಕೆಲಸ ಮಾಡ್ತಾಯಿದ್ರೆ ಜಾನಿ ನೋಡಿ, ಜಾನಿ ಇವತ್ತು ನಾನು ಬೆಳಗ್ಗೆ ಹೊಡೆದಿದ್ದೀನಿ ಅವನಿಗೆ. ಅದಕ್ಕೆ ಬೆಳಗ್ಗೆಯಿಂದ ಮುನ್ಸ್ಕೊಂಡು ಅವನು ಊಟನೂ ಮಾಡಿಲ್ಲ, ಇವಾಗ ಬಂದಿದ್ದಾನೆ ನೋಡಿ ನನ್ನ ಮಾತಾಡ್ಸೋಕ್ಕೆ. ಬೆಳಗ್ಗೆಯಿಂದ ಅವನು ನನ್ನ ಮಾತಾಡ್ಸೋಕ್ಕೆ ಬಂದಿಲ್ಲ, ನಮ್ಮ ತಂಗಿ ಹತ್ರ ಸೇರ್ಕೊಂಡಿದ್ದ ಅವನು. ನೋಡಿ ಇವಾಗ ಬಂದಿದ್ದಾನೆ ಮಾತಾಡ್ಸೋದಕ್ಕೆ. ಹಂಗಾಗಿ ಪಾಪ ಅಂತ ಅವನ್ನ ನಾನು ಸಮಾಧಾನ ಮಾಡ್ತಾಯಿದ್ದೆ ನೋಡಿ. ನಾನು ಗಾರ್ಡನಿಗೆ ಬಂದರೆ ಇವನ್ನ ಕಟ್ಟಾಕೋದಿಲ್ಲ, ಬಿಟ್ಟಿರ್ತೀನಿ, ಆಟ ಆಡ್ಕೊಂಡಿರ್ತಾನೆ ಅಂತ. ಡೈಲಿ ಹಂಗೆ ಮಾಡ್ತಿದ್ದೆ, ಹಂಗೆ ಇರ್ತಿದ್ದ. ಇವತ್ತು ನನ್ನ ಪಾಡಿಗೆ ನನ್ನಲ್ಲಿ ಅದು ದಾಸವಾಳ ಗಿಡ ಎಲ್ಲನೂ ಕ್ಲೀನ್ ಮಾಡಿ ಆ ಶಂಕು ಹುಳೆ ಎಲ್ಲನೂ ತೆಗಿತಾ ಇದ್ನಲ್ಲ, ನಾನು ಆ ಕಡೆ ಗಮನ ಕೊಟ್ಕೊಂಡು ಕೆಲಸ ಮಾಡ್ತಿದ್ದೀನಿ. ಇವನು ಕೆಳಗಡೆ ಹೊರಟೋಗಿದ್ದಾನೆ, ಗೇಟ್ ತೆಗ್ದಿದ್ದಾರೆ, ಗೇಟ್ ಹಾಕಿಲ್ಲ, ಹಂಗಾಗಿ ಕೆಳಗಡೆ ಹೋಗಿದ್ದಾನೆ. ಅದಕ್ಕೆ ಹೋಗ್ತೀಯ ಅಂತ ಹೊಡೆದಿದ್ದಕ್ಕೆ ಇವತ್ತು ಮುನ್ಸ್ಕೊಂಡಿದ್ದಾನೆ ನನ್ನ ಹತ್ರ. ನೋಡಿ ಅದೊಂದು ಪಾಟಲ್ಲಿ ಇಷ್ಟೊಂದು ಸಸಿಗಳಾಗಿದೆ, ಅದು ಇನ್ನೆರಡು ಪಾಟು ನಾನು ತೆಗ್ದಿಲ್ಲ, ಅದು ಆಲೆ ಮೊಗ್ಗು ಸ್ಟಾರ್ಟ್ ಆಗಿದೆ, ಹಂಗಾಗಿ ಹೂವು ಅರಳಿ ಅಂದ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ. ಇನ್ನು ನೋಡಿ ಮರ್ಗ ಇದೆ, ದವನ ಇದೆ. ಅಂದರೆ ದಾಸವಾಳ ಎಲ್ಲ ನಾನು ಈ ವಿಡಿಯೋದಲ್ಲಿ ಹಾಕಿಲ್ಲ, ಬರೀ ಸೇವಂತಿಗೆ ಮಾತ್ರ ಹಾಕಿದ್ದೀನಿ. ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ನೀವು ವಾಟ್ಸಪ್ ಮಾಡಿ ಬುಕ್ ಮಾಡ್ಕೊಳ್ಳಿ. ನೋಡಿ ಕೆಲವೊಂದು ಹೂಗಳೆಲ್ಲ ಅರಳಿದೆ, ನೋಡೋಕ್ಕಂತೂ ಎರಡು ಕಣ್ಣು ಸಾಲೋದಿಲ್ಲ, ಅಷ್ಟು ಚೆನ್ನಾಗಿದೆ ಹೂಗಳಂತೂ. ಅದರಲ್ಲೂ ಅದು ಪಕ್ಕದಲ್ಲಿ ಸಸಿಗಳು ಸಹ ಬಂದಿದೆ, ಅಷ್ಟು ಕಲರ್ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ನೀವು ವಿಡಿಯೋ ಪೂರ್ತಿ ನೋಡಿ, ವಿಡಿಯೋ ಪೂರ್ತಿ ನೋಡಿಬಿಟ್ಟು ನಿಮಗೆ ಯಾವ ಕಲರ್ ಬೇಕು ಆ ಕಲರ್ನ ನನಗೆ ವಾಟ್ಸಪ್ಪಲ್ಲಿ ಕಳಿಸಿದ್ರೆ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಅದನ್ನು ಬಿಟ್ಟು ನೀವು ನನ್ನಿನ್ನೇ ಫೋಟೋ ಕಳಿಸಿ ಅಂತ ಕೇಳ್ತೀರಾ, ದಯವಿಟ್ಟು ಆ ಥರ ಮಾಡಬೇಡಿ. ಯಾಕೆಂದರೆ ನೀವು ನನ್ನ ಅರ್ಥ ಮಾಡ್ಕೊಳ್ಳಿ, ನಾನು ಒಬ್ಬಳೇ ಎಲ್ಲ ಕೆಲಸ ಮಾಡಬೇಕು, ಹಂಗಾಗಿ ನಾನು ಫೋಟೋ ಕಳ್ಸೋಕ್ಕೆಲ್ಲ ನನಗೆ ಸಮಯ ಇರೋದಿಲ್ಲ. ನೋಡಿ ಈ ವೈಟು ನಾನು ಆವಾಗಲೇ ಸಸಿ ಇಟ್ಟನಲ್ಲ, ಆ ಥರ ವೈಟು ಎಷ್ಟು ಚೆನ್ನಾಗಿ ಹೂ ಬಿಡುತ್ತೆ ಅಂದರೆ, ಆ ಹೂ ಬಿಟ್ಟಾಗ ನೋಡೋಕೆ ಎರಡು ಕಣ್ಣೇ ಸಾಲಲ್ವೇನೋ, ನಾವು ಇನ್ನೂ ಎರಡು ಕಣ್ಣು ಎಕ್ಸ್ಟ್ರಾ ಹಾಕೋಬೇಕೇನೋ ಅನಿಸುತ್ತೆ, ಅಷ್ಟು ಚೆನ್ನಾಗಿ ರಾಶಿ ರಾಶಿ ಹೂ ಬಿಟ್ಟಿರುತ್ತೆ. ಇನ್ನು ಇದು ಪಿಂಕ್ ಆಗಿರ್ಬೋದು, ಪರ್ಪಲ್ ಆಗಿರ್ಬೋದು, ಪ್ರತಿಯೊಂದು ಕಲ್ಲರಲ್ಲೂ ಅಷ್ಟು ಚೆನ್ನಾಗಿ ಹೂ ಬರುತ್ತೆ. ನೋಡಿ ಇದು ಇನ್ನು ಪಿಂಕು ರೆಗ್ಯುಲರಾಗಿ ನನ್ನ ಗಾರ್ಡನಲ್ಲಿ ಇದ್ದೇ ಇರುತ್ತಲ್ಲ ಅದು. ನೋಡಿ ಈ ಥರ ವೈಟಲ್ಲಿ ಮೂರು ವೆರೈಟಿ ವೈಟ್ ಇದೆ. ಇನ್ನು ಹಳದಿನಲ್ಲೂ ಅಷ್ಟೇ 3 ವೆರೈಟಿ ಇದೆ. ಅದು ಎಲ್ಲನೂ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ನಿಮಗೆ ಯಾವ ಕಲರ್ ಬೇಕು ಮತ್ತು ಒಂದು ಕಲರಲ್ಲಿ ಎಷ್ಟು ಸಸಿ ಬೇಕು ಅದನ್ನು ನನಗೆ ನೀಟಾಗಿ ಅದು ಫೋಟೋ ಕಳಿಸಿ. ಕಲರ್ಗಳಂತೂ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ನಾನು ಆವಾಗಲೇ ಹೇಳ್ದಂಗೆ ನೋಡೋಕ್ಕೆ ಎರಡು ಕಣ್ಣು ಸಾಲಲ್ವೇನೋ ಅಷ್ಟು ಚೆನ್ನಾಗಿದೆ. ನೀವು ಇವಾಗಿಂದನೇ ಗಿಡಗಳನ್ನ ತಗೊಂಡು ಹಾಕ್ಕೊಂಡು ಚೆನ್ನಾಗಿ ಅದಕ್ಕೆ ಆರೈಕೆ ಮಾಡ್ತು ಅಂದರೆ ಮಳೆ ಶುರುವಾಗೋಷ್ಟರೊಳಗೆ ನಿಮಗೆ ಅದರಲ್ಲಿ ಹೆಚ್ಚು ಹೂವು ಸಹ ನೀವು ಪಡ್ಕೋಬೋದು. ನೋಡಿ ಇದೇ ವೈಟು, ಇದೊಂಥರ ವೆರೈಟಿ. ಇನ್ನು ಯೆಲ್ಲೋನಲ್ಲೂ ಅಷ್ಟೇ ಇದೇ ಒಂಥರ ವೆರೈಟಿ, ಮತ್ತು ಇನ್ನೊಂದು ಯೆಲ್ಲೋ ಇದೆ, ಅದೇ ಒಂಥರ ವೆರೈಟಿ. ಯೆಲ್ಲೋದಲ್ಲೂ ಅಷ್ಟೇ ಎರಡು ರೀತಿ ವೆರೈಟಿ ಇದ್ದಾವೆ. ಇನ್ನು ಇದು ಗ್ರೀನು, ಎಲ್ಲದರಲ್ಲೂ ಸಸಿಗಳು ಬರುತ್ತೆ.
ಇಂಥ ಗಿಡದಲ್ಲಿ ಸಸಿ ಬರಲ್ಲ ಅನ್ನೋಂಗಿಲ್ಲ, ಪ್ರತಿಯೊಂದು ಗಿಡದಲ್ಲೂ ಸಸಿ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.